ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ಪುಟ್ಟಿ ಹೇಳಿದ ಸಮಾಧಾನನೇ ಆಗ್ತಿಲ್ವಲ್ಲ. ಆ ಭಾವ ಅನ್ಸ್ಕೊಂಡಿರೋ ಮಹಾಶಯ ಮತ್ತೆ ನನ್ನ ಪುಟ್ಟಿಗೆ ತಲೆ ಕೆಡ್ಸೋ ಪ್ರಯತ್ನ ಮಾಡಿದ್ರು ಮಾಡ್ಬೋದು. ಹೆಂಗಾದ್ರೂ ಮಾಡಿ ಅವರಿಬ್ರು ಸೇರಿದಿರಂಗೆ ಮಾಡಬೇಕು. ಏನು ಮಾಡೋದು? ಏನಪ್ಪ ನರಸಿಂಹ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಪ್ಪ, ಇದೇ ನೀವು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಡ್ಯೂಟಿ ಸ್ವಲ್ಪ ಬೇಗ ಮುಗೀತು, ಹಾಗಾಗಿ ಬೇಗ ಮನೆಗೆ ಬಂದೆ. ದೀಪನ್ಗೆ ತಾಲೂಕು ಆಫೀಸ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ ತರ ಕೇಳಿದ್ದೆ, ಬಂದ್ಲಾ? ಬಂದ್ಲು ಆಗ್ಲೇ. ಡಾಕ್ಯುಮೆಂಟ್ಸ್ ತಂದ? ಅದೇನೋ ಗೊತ್ತಿಲ್ಲಪ್ಪ, ನಾನು ಏನು ಕೇಳಿದ್ರು ಸರಿಯಾಗಿ ಹೇಳೋದೇ ಇಲ್ಲ. ನೀವೇ ಕೇಳಿ. ಪುಟ್ಟಿ, ಪೊಲೀಸಪ್ಪ ಮಗ, ತಾಲೂಕು ಆಫೀಸಿಂದ ಡಾಕ್ಯುಮೆಂಟ್ಸ್ ತಂದ್ಯಾ? ಇಲ್ಲ ಪೊಲೀಸಪ್ಪ, ಅದ್ಯಾವುದೋ ಆಫೀಸರ್ ಸೈನ್ ಮಾಡ್ಬೇಕಂತೆ. ಅವ್ರು ಅರ್ಧ ದಿನ ರಜಾ ತಗೊಂಡು ಮನೆಗೆ ಹೊಟ್ಟೋಗಿದ್ದಾರೆ. ನಾಳೆ ಮತ್ತೆ ಬರಕ್ಕೆ ಹೇಳಿದ್ದಾರೆ. ನಾಳೆನಾ? ಅಲ್ಲ, ಸೈನ್ ಎಲ್ಲ ಆಗಿ ರೆಡಿ ಇದೆ ಅಂತ ಹೇಳಿದ್ರು, ಯಾಕೆ ನಾಳೆ ಬರಕ್ಕೆ ಹೇಳಿದ್ರು? ಅವ್ರಿಗೆ ನಂದು ಆ ಡಾಕ್ಯುಮೆಂಟು ಅಂತ ನನ್ನ ಹೆಸರು ಹೇಳಿದ್ಯಾ? ಹ್ಞೂ ಪೊಲೀಸಪ್ಪ, ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ಅಂತ ಹೇಳ್ದೆ. ಆದ್ರೆ ಸೈನೇ ಆಗಿಲ್ಲ, ಹಿಂಗ್ ಕೊಡಕ್ಕಾಗತ್ತೆ ಅಂತ ಹೇಳಿದ್ರು. ನೀನೇನು ಯೋಚನೆ ಮಾಡ್ಬೇಡ ಪೊಲೀಸಪ್ಪ, ನಾಳೆ ಹೇಗಾದ್ರೂ ಮಾಡಿ ಸೈನ್ ಮಾಡಿಸಿ ಆ ಡಾಕ್ಯುಮೆಂಟ್ನ ತಗೊಂಡ್ ಬನ್ನಿ. ಅಪ್ಪ, ನೀವು ಈ ಥರ ಕೆಲಸಕ್ಕೆ ಪುಟ್ಟಿನ ಕಳ್ಸಿದ್ರೆ ಅವಳು ಏನು ಮಾತಾಡ್ತಾಳೆ? ಮತ್ತೇನು ಮಾಡ್ಬೇಕಾಯ್ತಪ್ಪ? ನಾಳೆ ಪುಟ್ಟಿ ಹೋಗೋದು ಬೇಡ, ನಾನೇ ಹೋಗ್ತೀನಿ. ಪರವಾಗಿಲ್ಲ ಅಣ್ಣ, ನಿಂಗೆ ಯಾಕೆ ತೊಂದ್ರೆ, ನಾನೇ ಹೋಗಿ ಬರ್ತೀನಿ. ಬೇಡ ಪುಟ್ಟಿ, ಇಂಥ ಜಾಗಕ್ಕೆ ನನ್ನಂತವ್ರು ಹೋದ್ರೇನೆ ಕೆಲಸ ಆಗೋದು. ಬೇಡ ಅಣ್ಣ, ಸುಮ್ನೆ ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಪುಟ್ಟಿ, ಅದು ಗೌರ್ಮೆಂಟ್ ಆಫೀಸ್, ಅಲ್ಲಿ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತಪ್ಪ, ನೀನೇ ಹೋಗಿದ್ವಾ. ದೀಪು, ನೀ ಆರಾಮಾಗಿ ಮನೇಲಿರು, ಯಾಕೆ ಸುಮ್ಮನೆ ಬಿಸಿಲಲ್ಲಿ ಹೋಗ್ತೀಯ? ಆಮೇಲೆ ಮನೆ ಮಗ ಅಂತ ಅವ್ನು ಸುಮ್ಮನೆ ಇದಾನಲ್ವಾ, ತಾಲೂಕು ಆಫೀಸಲ್ಲಿ ಹೇಗೆ ಕೆಲಸ ಮಾಡ್ಕೊಂಡ್ಬರ್ಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ನೋಡ, ಹಾಗಂತ ಅಲ್ಲಿ ಜಗಳ ಗಿಗಳ ಮಾಡಬೇಡ, ಹುಷಾರು. ಸರಿಯಪ್ಪ. ಬಾಡಿಗೆಗೆ ತಂದಿರೋ ಸ್ಕೂಟರ್ ಮೊದಲು ವಾಪಸ್ ಕೊಡ್ಬೇಕು, ಇದರ ಡಬಲ್ ಬಾಡಿಗೆ ಆಗ್ತದೆ. ಮರ್ತೇ ಬಿಟ್ಟಿದ್ದೆ, ಆಟೋ ಹುಡುಗಂಗೆ ಫೋನ್ ಮಾಡ್ಬೇಕಿತ್ತಲ್ಲ. ಹೇಳಿ ಬಾ. ನನ್ನೆಲ್ಲ ಯಾಕಪ್ಪ ಬಾಸ್ ಅಂತೀಯ? ನಾನು ಈ ಥರ ಸಾಧಾರಣವಾಗಿ ಕೆಲಸ ಮಾಡೋ ಮನುಷ್ಯ ಇಲ್ಲಿ. ಅದ್ಬಿಡು, ನಾಳೆನು ಸೇಮ್ ಟೈಮಿಗೆ ದೀಪವ್ರನ್ನ ಅವ್ರ ಮನೆಯಿಂದ ಪಿಕಪ್ ಮಾಡಿಕೊಂಡು ಸೇಮ್ ಜಾಗದಲ್ಲಿ ಆಟೋ ಕೆಟ್ಟೋಯ್ತು ಅಂತ ಸುಳ್ಳು ಹೇಳಿ ನಿಲ್ಸು. ಅದೇ ಟೈಮ್ಗೆ ನೀವು ಹೀರೋ ತರ ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಟ್ಟು ದೀಪ ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀರಲ್ಲ. ಕರೆಕ್ಟು, ಅಂದ್ರೆ ನಾನು ಅವ್ರನ್ನ ಬಾಡಿಗೆ ಸ್ಕೂಟ್ರಲ್ಲಿ ಶೋಕಿ ಕೂರ್ಸ್ಕೊಂಡು ಕರ್ಕೊಂಡು ಹೋದಾಗ ಏನೇನಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಹೌದಾ ಸರ್? ಅಂತದೇನಾಯ್ತು? ಇರ್ಲಿ ಬಿಡಪ್ಪ, ನನ್ನ ಕಷ್ಟ ನನಗೆ ಇರಲಿ. ನಾನು ಹೇಳಿದನ್ ಮಾತ್ರ ಮರಿಬೇಡ. ಸರ್, ಒಂದು 500 ರೂಪಾಯಿ ಹಾಕಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಳಗ್ಗೆನೆ ರೆಡಿ ಆಗ್ಬಿಟ್ಟಿದೆ ಸರ್. ಸರಿ, ಈಗಲೇ ಸೆಂಡ್ ಮಾಡ್ತೀನಿ. ದಿನ ಇದೇ ರೀತಿ ಕಲ್ಬಿಟ್ಟು ಕೆಲಸ ಕೊಡಿ ಸರ್. ದಿನ ಕೆಲಸ ಕೊಡ್ಬೇಕಾ? ಅಂದ್ರೆ ನನ್ನ ಹುಡುಗಿ ನನಗೆ ಸಿಗೋದೇ ಬೇಡವಾ? ಹಂಗಲ್ಲ ಸರ್, ನಿಮ್ ಲವ್ ಸ್ಟೋರಿ ಇನ್ನೂ 2 ವಾರ ಹಿಂಗೆ ನಡೆದ್ರೆ ಒಳ್ಳೆ ಮಜಾ ಇರುತ್ತೆ. ಆಯ್ತಾಯ್ತು. ಓಕೆ ಸರ್, ಬಾಯ್ ಸರ್, ಬಾಯ್. ಅಕ್ಕ, ನೀವ್ ಇಷ್ಟ ಬೇಗ ಹೊರಟ್ಬಿಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ. ದೀಪಾ, ನಿಮ್ಮಿಬ್ರನ್ನ ಒಂದ್ ಮಾಡೋಣ ಅಂತ ಬಂದೆ. ಇವಾಗ ನಿಮ್ಮಿಬ್ರ ಮಧ್ಯೆ ಏನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ನೀವಿಬ್ರು ಒಂದಾಗ್ತೀರಾ ಅನ್ನೋ ನಂಬಿಕೆ ನನ್ಗಿದೆ. ಸರಿ, ಅದ್ಬಿಡು, ಹೇಗಿತ್ತು ಬೈಕ್ ಸವಾರಿ? ಚಿರು ಜೊತೆ ಫುಲ್ ಎಂಜಾಯ್ಮೆಂಟಾ? ಆತರ ಏನೂ ಇಲ್ಲ ಅಕ್ಕ, ಆಟೋ ಹಾಳಾಗಿತ್ತು, ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು, ಅದಕ್ಕೆ ಅವ್ರ ಜೊತೆ ಹೋದೆ ಅಷ್ಟೇ. ನೀನು ಚಿರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಆಯ್ತಕ್ಕ, ನೀವ್ ಹೊಡ್ತಿದ್ದೀರಾ ಅಂತ ನಿಮ್ ತಮ್ಮಂಗ್ ಒಂದ್ ಮಾತು ಹೇಳ್ಬಿಡಿ. ನಾನು ಆಗ್ಲೇ ಫೋನ್ ಮಾಡಿ ಹೇಳ್ದೆ. ಮಾಡ್ಬಿಟ್ರಾ? ಯಾವಾಗ? ಆಗ್ಲೇ ಮಾಡ್ದೆ. ಅವನು ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲ ಅಂತ ಹೇಳ್ದ. ಮತ್ತೀರಿ ಅಕ್ಕ? ಇಲ್ಲ ದೀಪಾ, ಮನೆಯಲ್ಲಿ ಅಪ್ಪ ಬೇರೆ ಇಲ್ವಂತೆ. ಚಿಕ್ಕಪ್ಪಂಗ್ ಫೋನ್ ಮಾಡಿದ್ದೆ, ಅಪ್ಪ ಫಾರಿನ್ಗೆ ಹೋಗಿದಾರಂತೆ.
ಈಗ ಅಪ್ಪನೂ ಮನೇಲಿಲ್ಲ, ಚಿರುನೂ ಮನೇಲಿಲ್ಲ. ಇಂಥ ಟೈಮಲ್ಲಿ ನಾನು ಅಲ್ಲಿರ್ಬೇಕಾಗತ್ತೆ. ಅಪ್ಪ ಏನಾದರೂ ಕಾಲ್ ಮಾಡಿದ್ರೆ ನಿನಗೆ ಕಾನ್ಫರೆನ್ಸ್ ತಗೋತೀನಿ. ಆಗ ನಿನ್ನ ಲವ್ ಸ್ಟೋರಿ ಎಲ್ಲ ಹೇಳುವಂತ, ಅವರು ಖುಷಿ ಆಗ್ತಾರೆ. ಸರಿನಾ? ಸರಿ. ನನ್ನ ತಮ್ಮನ ತುಂಬಾ ಗೋಳೈಕೋಬೇಡ, ಪಾಪಚ್ಚಿ ಅವನು. ಅಕ್ಕ, ಅವ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ನಾನೇನು ಅಲ್ವಾ? ಆಯ್ತು, ನೀನು ಪಾಪದ ಹುಡುಗಿನೇ. ಸರಿನಾ? ನೀನು ಚಿರು ಮನೆಗೆ ಬರೋದನ್ನೇ ಕಾಯ್ತಿರ್ತೀನಿ. ಬೇಗ ಬನ್ನಿ. ಸರಿನಾ? ಅರ್ಚನಾ ತಗೊಮ್ಮ, ಇದರಲ್ಲಿ ಉಪ್ಪಿನಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಇಟ್ಟಿದ್ದೀನಿ. ಸರಿ. ಅರ್ಚನಾ, ನಮ್ಮ ಮನೆ ಮಗ ಅಂದ್ರೆ ನಿಮ್ಮ ಯಜಮಾನ್ರು ರಾಹುಲ್ ಹೇಗಿದಾರಮ್ಮ? ಚೆನ್ನಾಗೇ ಇದ್ದಾನೆ. ಚೆನ್ನಾಗಿರ್ಬೇಕು. ನಮ್ಮ ಅಳಿಯ ಮಗಳ ತರ ನೀವಿಬ್ರು ತುಂಬಾ ಚೆನ್ನಾಗಿರ್ಬೇಕು. ಹೌದಮ್ಮ. ಸರಿ ಅಂಕಲ್, ನಾನಿನ್ ಹೊರಡ್ತೀನಿ. ಅಕ್ಕ ಬಿಡ್ತೀನಿ. ಹೋಯ್. ಪುಟ್ಟಿ ಏನಾದರೂ ನನಗೆ ಸುಳ್ಳು ಹೇಳಿ ಆ ಮಾಜಿ ಭಾವನ್ ಮೀಟ್ ಮಾಡಕ್ಕೆ ಹೋಗ್ತಿದ್ದಾಳ? ಯಾರ ಹತ್ರ ಕೇಳಿ ತಿಳ್ಕೊಳ್ಳೋದು? ಬನ್ರಲ್ಲಿ, ಕರೆಕ್ಟ್ ಟೈಮಿಗೆ ಬಂದಿದ್ದೀರ. ಒಂದು ಮುಖ್ಯವಾದ ವಿಷಯ ಕೇಳ್ತೀನಿ, ಸತ್ಯ ಹೇಳ್ಬೇಕು. ನೀವು ವಿಷಯ ಏನು ಅಂತ ಹೇಳಿ, ಅವಾಗ ನಿಜಾನ ಸುಳ್ಳು ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಈ ಸೀನ್ ಬೇರೆ ಇದೆಯಾ? ಹಾಗೇನಿಲ್ಲ ಬಾಬಾ, ನೀವೇನ್ ಕೇಳಿದ್ರು ಸತ್ಯನೇ ಹೇಳ್ತೀವಿ. ಏಯ್, ನಾನು ಯಾವಾಗ ಭಾವ ಅದೇ ನಿನ್ಗೆ? ಏಯ್, ಏನ್ರ ಅದು? ನನಗೆ ಕಾಗೆ ಹಾರಿಸ್ತಾ ಇದ್ದೀರಾ? ಹಾಗೇನಿಲ್ಲ ಅಣ್ಣ, ಹುಲಿ ಕೈಯಿಂದ ಬೇಕಾದ್ರೆ ಬಚಾವಾಗ್ಬೋದು, ಆದ್ರೆ ಈ ಸಿಂಹದ ಕೈಯಲ್ಲಿ ಬಚಾವಾಗಕ್ಕಾಗತ್ತಾ? ನೋ ಚಾನ್ಸ್. ಈ ಡ್ರಾಮಾ ಎಲ್ಲ ಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆ? ನಮ್ಮ ಪುಟ್ಟಿ ಏನಾದರೂ ಕದ್ದು ಮುಚ್ಚಿ ನಿಮ್ಮ ಭಾವನ್ ಮೀಟ್ ಮಾಡಕ್ ಹೋಗ್ತಾಳ? ಯಾವ ಭವನ್ ಬಗ್ಗೆ ಕೇಳ್ತಾ ಇದೀಯ ಅಣ್ಣ? ಚೆನ್ನಾಗಿ ನಾಟಕ ಮಾಡ್ತೀಯ. ಬಿಡಣ್ಣ, ನಿಮ್ಗಿರೋದು ಒಬ್ರೇ ಭಾವ ತಾನೆ? ಬಿಡು. ನಿಜ ಹೇಳ್ರೋ. ಓ, ಆ ಭವನ್ ಬಗ್ಗೆ ಕೇಳ್ತಿದ್ದೀರಾ? ನೀನೇ ದೀಪ ಹೋಗಂಗಿದ್ದೆ ತಾನೆ ಭಾವನ ಹತ್ರ ಹೋಗ್ಬಾರ್ದು ಅಂತ. ನಿನ್ ಮಾತ್ ಮೀರಿ ಅಕ್ಕ ಭಾವನ್ ಮೀಟ್ ಮಾಡಕ್ ಹೋಗ್ಬಿಡ್ತಾಳ? ಅಷ್ಟಕ್ಕೂ ಭಾವ ಎಲ್ಲಿದಾರಂತ ನನ್ಗೇನ್ ಗೊತ್ತು? ಲೇ, ನಿಮ್ಮ ನಾಟಕ ಯಾಕೋ ಜಾಸ್ತಿ ಆಯ್ತು ಕಣ್ರ. ನಿಮ್ಮ ಭಾವ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕೇಳಿದಕ್ಕೆ ಉತ್ತರ ಕೊಡ್ರಿ. ಪುಟ್ಟಿ ಭಾವನ್ ಮೀಟ್ ಮಾಡಕ್ ಹೋಗ್ತಿದ್ದಾಳ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಇವಾಗ ಸಮಾಧಾನ ಆಯ್ತಾ? ಸ್ವಲ್ಪ. ಅಣ್ಣ, ನಿನ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕು, ಇವಾಗ ನಮ್ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕು. ಏನ್ರ ನಿಮ್ಮ ಪ್ರಶ್ನೆ? ಪ್ರೀತಿ ಬಗ್ಗೆ ನಿಂಗೇನ್ ಅನ್ಸುತ್ತೆ? ಲೋ, ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ನೀವು ಪ್ರೀತಿ ಬಗ್ಗೆ ಪ್ರಶ್ನೆ ಮಾಡ್ತೀರಾ?